ಹಲೋ. ಬಡವಾ, ಏನೋ ಮಾಡ್ತಿದ್ಯಾ? ಆಮೇಲೆ ಹಲ್ ತಿಕ್ತಿದ್ದೆ. ಏನ? ಇನ್ನೇನ್ ಗಾಡಿ ಪಾರ್ಕ್ ಮಾಡಿ ಮನೆಗೆ ಹೋಗ್ಬೇಕು, ನಿನ್ ಕಾಲ್ ಬಂತು. ನಾನು ಹೇಳಿದ್ದು ನೀನ್ ಮಾಡ್ತಾ ಇರೋದೇನೋ? ನೀನೇನ್ ಹೇಳ್ದೆ? ಓ, ರಾತ್ರಿ ಮಲಗಕ್ಕಿಂತ ಮುಂಚೆ ಕಗ್ಗ ಓದ್ಬೇಕು ಅಂತ ತಾನೇ? ಇವತ್ತು ಮೂಡಿಲ್ಲ, ನಾಳೆ ಮಾಡ್ತೀನಿ. ಫೋನ್ ನಲ್ಲಿ ಬಾರ್ಸಕ್ ಆಗೋದಿಲ್ಲ ಅಂತ ಈಗೆಲ್ಲ ಮಾತಾಡ್ತಿದ್ಯಾ? ಈಗ ಏನ್ ಮಾಡ್ಬೇಕು ಸೂರಿ? ಹಾ, ಈಗ ರಾಮನ್ನ ಇಲ್ಲಿ ಕರ್ಸಿರೋದು ಯಾತಕ್ಕೆ? ನಾನು ಅವನಿಗೊಂದು ಮದುವೆ ಮಾಡೋದಕ್ಕೆ, ನಾನು ಮುತ್ತಾತ ಆಗೋದಕ್ಕೆ. ಅದ್ರಲ್ಲಿ ಆಗ್ತಿರೋದೇನು? ಶುರು ಹಚ್ಕೊಂಡ್ಯಾ? ಬಾಯಿ ಮುಚ್ಕೊಂಡು ಕೇಳಿಸ್ಕೊಳ್ಳೋ ಸುಮ್ನೆ. ಸರಿ ಹೇಳಪ್ಪ. ನಮ್ ಭಾರ್ಗವಿ ಕಷ್ಟಪಟ್ಟು ಒಂದೆರಡು ಸಂಬಂಧ ತಂದು, ಆದ್ರೆ ಅವ್ಯಾವ್ದು ನೀವು ಒಪ್ಕೊಳ್ಳೇ ಇಲ್ಲ. ಈ ರಾಮ ಇದಾನಲ್ಲ, ರಂಬೆ ಮೇನ್ಕೆಗೆ ಒಲಿಯುವಂತ ಮಗ ಅಲ್ಲ ಇವನು. ಇವನಿಗೆ ಒಬ್ಳು ಸೀತೆನೇ ಬೇಕು. ಆಗ ಈ ಹೊಟ್ಟೆ ನೋವು, ಊಟ ಬೇಡ ಅನ್ನೋದೆಲ್ಲ ಮಾಯ ಆಗ್ಬಿಡುತ್ತೆ. ರಂಬೆ ಮೇನಕೆ ಹೊಟ್ಟೆ ನೋವು ಎಲ್ಲಿಂದ ಎಲ್ಲಿಗೆ ಸಂಬಂಧ ತಂದ್ಬಿಟ್ರೆ ಸೂರಿ? ನೀನೇನ್ ಚಿಂತೆ ಮಾಡ್ಬೇಡ, ರಾಮಂಗೆ ಸೀತೆನೇ ಫಿಕ್ಸ್. ಇನ್ನೊಂದ್ಸತಿ ಹೇಳು. ಕಾಪಿ ಪೇಸ್ಟ್. ನಿಜ ಹೇಳು, ಅಂತ ಹುಡುಗಿ ಅವನ ಜೀವನದಲ್ಲಿ ಬಂದಿದ್ದಾಳೇನೋ? ನೀನು ನಾಳೆನೆ ಹುಡುಗಿ ಮನೆಗೆ ಹೋಗಿ ಅವ್ರ ಅಪ್ಪ ಅಮ್ಮಂಗೆ ಒಪ್ಸಿ ನಮ್ಮ ಹುಡುಗನಿಗೆ ಕನ್ಯಾದಾನ ಮಾಡಿ ಪುಣ್ಯ ಕಟ್ಕೊಳ್ಳಿ ಅಂತ ಕೇಳ್ಕೊತೀನೋ? ಕನ್ಯಾದಾನ? ಆ ಹುಡುಗಿಗೆ ಆಲ್ರೆಡಿ ಒಂದು ಮಗು ಇದೆಯಲ್ಲ ಸೂರಿ. ಏನು ಯಾಕೋ ಸುಮ್ಮನೆ ಆಗ್ಬಿಟ್ಟೆ? ಸೂರಿ, ಬರೋರು ಆರಾಮಾಗಿ ಬರಲಿ ಅಲ್ವಾ? ಯಾಕೆ ಅವಸರ ಪಡ್ತಿದ್ಯಾ? ಇಷ್ಟೊತ್ತಲ್ಲಿ ಫೋನ್ ಮಾಡ್ತಿದ್ದೀನಿ ಅಂತ ಅಂದ್ರೆ ನಿನ್ಗೆ ಅರ್ಥ ಆಗಿರ್ಬೇಕು ಅಲ್ವೇನೋ? ನನಗೆ ಅವಸರನೇ. ಎಷ್ಟು ದಿವಸ ಅಂತ ನಾವು ಕಾಯೋದು? ನಮ್ಮ ಹುಡುಗ ಅದು ಯಾರಿಗೋ ಮನ್ಸೋತಿದ್ದಾನೆ ಅಂತ ಕಾಲು ಎಳಿತಿದ್ಯಲ್ಲೋ, ಇದು ಅದಾಗಿದ್ರೆ ಹೇಳು. ಆ ಹುಡುಗಿ ಮನೆಗೆ ನಾನೇ ಹೋಗಿ ಮಾತಾಡ್ತೀನಿ. ಸೂರಿ, ನಾನು ರಾಮ್ಗಷ್ಟೇ ಕಾಲು ಎಳ್ದಿದ್ದು. ಎರಡೂ ಕೈ ಸೇರಿದ್ರೆ ತಾನೇ ಚಪ್ಪಾಳೆ. ಹೀಗೆ ಹೆಣ್ಣು ಮಗು ಹತ್ರ ಹೋಗಿ ಸಂಬಂಧದ ಬಗ್ಗೆ ಎಲ್ಲ ಮಾತಾಡಕ್ಕಾಗತ್ತಾ? ನಡ್ಕೋ ಸೂರಿ, ನೀನ್ ತುಂಬಾ ಅರ್ಜೆಂಟ್ ಮಾಡ್ತಿದ್ಯಾ. ಅವ್ನು ನನ್ನನ್ನು ಮನೆ ಬ್ರೋಕರ್ ಮಾಡಿದ್ದಾನೆ, ನೀನು ಮದುವೆ ಬ್ರೋಕರ್ ಮಾಡ್ತಿದ್ಯಾ. ಸವಾಸ ಆಯ್ತು ತಾತ ಮೊಮ್ಮಗಂದು. ಏನೋ ಅದು ಗೊಣಗ್ತಾ ಇದ್ಯಾ? ಅವಸರ ಪಡಬೇಡ ಅನ್ನೋದ್ರ ಬಗ್ಗೆ DBG ಅವ್ರು ಎಲ್ಲಾದ್ರೂ ಹೇಳಿದಾರ ಅಂತ ಯೋಚನೆ ಮಾಡ್ತಿದ್ದೆ. ಅದನ್ನು ಹೇಳಿದ್ದಾರೆ, ಸಮಯಕ್ಕೆ ಸರಿಯಾಗಿ ಎಲ್ಲಾನು ನಡಿಬೇಕು ಅಂತಾನು ಹೇಳಿದ್ದಾರೆ. ಅದೇ ಸೂರಿ, ಅದನ್ನೇ ನಾನು ಹೇಳ್ತಿರೋದು. ಈಗ ಸದ್ಯಕ್ಕೆ ಅವನು ಸಾಮಾನ್ಯ ಎಂಪ್ಲಾಯ್ ತರ ನಾಟಕ ಮಾಡ್ತಿದ್ದಾನೆ. ಈ ಟೈಮಲ್ಲಿ ಇದೆಲ್ಲ ಬೇಕಾ? ಈಗ ಸಂಬಂಧ ಕೇಳಕ್ ಹೋಗುವಾಗ ಇವನೇ ಇಲ್ಲಿಗೆ ಬಾಸು, ನಾರ್ಮಲ್ ಎಂಪ್ಲಾಯ್ ಅಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಬೇಕಲ್ವಾ? 1 by 1 ಎಲ್ಲ ಆಗತ್ತೆ, ತಡಿ. ಈಗ ಸದ್ಯಕ್ಕೆ ಗುಡ್ ನೈಟ್. ಬಿಟ್ಟೆ ಬಿಟ್ಟೆನೋ? ಅಕ್ಕಿಯೊಳಗನ್ನವನು ಮೊದಲಾರು ಕಂಡವರು, ಅಕ್ಕರೆಯ ಅಕ್ಷರಕ್ಕೆ ಮೊದಲಿಗನದಾರು. ಲೆಕ್ಕವಿರಿಸಿಲ್ಲ ನಿನ್ನಾದಿ ಬಂಧುಗಳ ದಕ್ಕುವದ ದಶ ನಿನಗೆ ಮುಂಕುತಿಮ್ಮ, ಯಾರಿಗ್ ಗೊತ್ತು? ಇದೊಳ್ಳೆ ಟೆನ್ಷನ್ ಶುರು ಆಯ್ತಲ್ಲ. ಸೂರಿ ಮುಂದೆ ತಮಾಷೆಗೆ ರಾಮ್ ಕಾಲ್ ಎಳೆದ್ರೆ ಇವ್ರದನ್ನ ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದ್ದಾರೆ. ಇವ್ರಿಗೆ ಹೇಗೆ ಹೇಳಿ? ಯಾವ್ದೋ ಲೆಟರ್ ಬಂತು. ಹೌದಾ? ಇರು ನಾನು ಬಂದೆ. ಕೊಡು. ಕೊಡು. ಸಿಹಿ ಆಟ ಆಡ್ಬೇಡ, ಕೊಡು, ಅದು ತುಂಬಾ ಇಂಪಾರ್ಟೆಂಟು. ಕೊಡು ಕೊಡು. ಸಿಹಿ ಕೊಟ್ಬಿಡು ಅದನ್ನ. ಸಿಹಿ ಸಿಹಿ ನಾನು ಅಜ್ಜಿ ಮನೆಗೆ ಹೋಗ್ತೇನೆ. ಇಷ್ಟೊತ್ತಾಗಲೇ ಸೀತಾಜಿ ಕಾಲ್ ಮಾಡಬೇಕಿತ್ತಲ್ಲ. ಸೀತಾಜಿ,
ಸೂಪರ್ ನೀವು. ಇದು ಟೈಮಿಂಗ್ಸು ಅಂದರೆ. ಹಲೋ ಸರ್. ಹಲೋ, ಆರ್ ಪಿ ಸ್ಪೀಕಿಂಗ್. ಸರ್, ನಾನು ಸೀತಾ ಮಾತಾಡ್ತಿದ್ದೀನಿ. ಸೀತಾಜಿ ಹೇಳಿ. ಸರ್, ಮತ್ತೆ ಬ್ಯಾಂಕಿಂದ ರಿಮೈಂಡರ್ ನೋಟಿಸ್ ಬಂದಿದೆ. ಈ ಬ್ಯಾಂಕ್ನವರು ಹಾಗೇನೆ ಅಲಾರಾಮ್ ಸ್ನೂಸ್ ಕೊಟ್ಟಾಗೆ ಗಂಟೆಗೊಂದ್ಸಲ ಎಚ್ಚರಿಸ್ತಾನೆ ಇರ್ತಾರೆ. ನೋಟಿಸಲ್ಲಿ ಕೊಟ್ಟಿರೋ ಡೇಟ್ ಒಳಗೆ ನಾವು ದುಡ್ಡು ವಾಪಸ್ ಕೊಡ್ಬೇಕಂತೆ, ಇಲ್ಲಾಂದ್ರೆ ಮನೇನ ಸೀಸ್ ಮಾಡ್ತೀವಿ ಅಂತ ಹಾಕಿದ್ದಾರೆ. ಓ ಐ ಸಿ. ಅಷ್ಟು ಬೇಗ ಮನೇನ ಮಾರಕ್ಕಾಗತ್ತಾ ಸರ್? ಒಂದ್ ವೇಳೆ ಬೈಯರ್ ಸಿಕ್ಕಿದ್ರು ಆಲ್ರೆಡಿ ಲೋನಲ್ಲಿರೋ ಮನೇನ ಮಾರ್ಬೇಕಿದ್ರೆ ಆ ಪ್ರಾಸೆಸ್ ಹೇಗೆ ಮಾಡ್ತಾರೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಸೀತಾಜಿ, ನೀವೇನು ಯೋಚನೆ ಮಾಡಬೇಡಿ, ನಾನು ಇದೀನಲ್ಲ, ನಾನೆಲ್ಲ ನೋಡ್ಕೋತೀನಿ. ಬೈ ದ ವೇ, ನೀವು ಮನೆ ಮಾರೋ ನಿರ್ಧಾರ ಮಾಡಿದಿರಲ್ಲ, ಅದು ಒಳ್ಳೆ ನಿರ್ಧಾರನೇ. ಮನೆನ ಒಳ್ಳೆ ಪ್ರೈಸ್ಗೆ ಯಾರು ತಗೋತಾರೆ ಅಂತ ನಾನು ನೋಡ್ತೀನಿ. ಯು ಡೋಂಟ್ ವರಿ, ಓಕೆ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಲ್ಲ, ಯಾಕೆ, ಇಟ್ಸ್ ಓಕೆ. ರಾಮ್, ಇವತ್ತು ನಿಜವಾಗ್ಲೂ ನನ್ನ ಲಕ್ಕಿ ಡೇನೆ. ಅಡ್ವಾನ್ಸ್ ಸ್ಯಾಲ್ರಿ ಕೊಡಕ್ಕೆ ಬಾಸ್ ಒಪ್ಕೊಂಡಿದ್ದಾರೆ. ಹೇ, ಕಂಗ್ರಾಟ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಆಕ್ಚುಲಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು. ನೀವು ಕೇಳಿರ್ಲಿಲ್ಲ ಅಂದ್ರೆ ನನಗೆ ಅಡ್ವಾನ್ಸ್ ಸ್ಯಾಲ್ರಿ ಸಿಗ್ತಾನೆ ಇರಲಿಲ್ಲ. ನನಗೆ ಥ್ಯಾಂಕ್ಸ್ ಹೇಳೋ ಬದಲು ಬಾಸ್ಗೆ ಹೋಗಿ ಇನ್ನೊಂದ್ಸಲ ಥ್ಯಾಂಕ್ಸ್ ಹೇಳಿ. ಸ್ಯಾಲ್ರಿ ಅಡ್ವಾನ್ಸ್ ಕೊಡೋದ್ರ ಜೊತೆಗೆ ನಿಮ್ ಬಾಡಿಗೆ ಮನೆ ಹುಡ್ಕೋ ಜವಾಬ್ದಾರಿ ಕೂಡ ಕಡಿಮೆ ಮಾಡಿದ್ದಾರೆ. ಅದನ್ನೆಲ್ಲ ಬಿಡಕ್ಕಾಗಲ್ಲ, ನಾನ್ ಮನೆ ಹುಡುಕ್ಲೇಬೇಕು. ನನ್ ಸ್ಯಾಲ್ರಿ ಮೇಲೆ ಅಮೌಂಟ್ ಸ್ಯಾಂಕ್ಷನ್ ಆಗತ್ತೆ ಅಂತ ಹೇಳಿದ್ರು. ಅವತ್ ಹೇಳ್ದಾಗೆ 4 ರಿಂದ 5 ಲಕ್ಷ ಬರುತ್ತೆ. ಅದರಿಂದ ಪೂರ್ತಿ ಸಾಲ ತೀರ್ಸಕ್ಕಾಗತ್ತಾ? ಎಲ್ಲ ನೀವೇ ಡಿಸೈಡ್ ಮಾಡಿದ್ರೆ ಹೇಗೆ? ಸ್ವಲ್ಪ ಜಾಸ್ತಿ ಅಮೌಂಟ್ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿ. ಎಕ್ಸ್ಪೆಕ್ಟ್ ಮಾಡ್ಕೊಂಡ್ ಕೂತ್ರೆ ಕೆಲಸ ಆಗೋದಿಲ್ಲ. ಈಗ ಎಷ್ಟಾಗುತ್ತೋ ಅಷ್ಟು ಸಾಲ ತೀರಿಸ್ತೀನಿ. ನೀರಲ್ಲಿ ಮುಳುಗ್ತಿರೋರ್ಗೆ ಒಂದು ಹುಲ್ಲಿನ ಕಡ್ಡಿ ಸಿಕ್ಕಿದ್ರು ಅದು ಆಸರೇನೆ ಅಲ್ವಾ? ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ಸ್ಟೇ ಕಾಮ್. ಹೌದಾ? ಹಾಗಿದ್ರೆ ಈ ಮಾತು ನಿಮ್ಗೂ ಅನ್ವಯ ಆಗುತ್ತೆ ಅಲ್ವಾ? ನನ್ಗ? ಹಾ, ಲೈಫಲ್ಲಿ ನಡೆದಿರೋ ಕಹಿ ನೆನಪುಗಳನ್ನ ಬಿಟ್ಟು ಮುಂದೆ ಹೋಗೋಕೆ ಒಂದು ಸೊಲ್ಯೂಷನ್ ಇರುತ್ತೆ. ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಅಂದ್ರೆ ಚಾನ್ಸ್ ಸಿಕ್ಕಿದ ತಕ್ಷಣ ಲೈಫ್ ಬಗ್ಗೆ ಪಾಠ ಮಾಡ್ತೀರಾ, ಮಕ್ಕಳನ್ನ ಹೇಗ್ ನೋಡ್ಕೋಬೇಕು ಅಂತ ಹೇಳ್ಕೊಡ್ತೀರಾ, ಟೆನ್ಷನ್ ಮಾಡ್ಕೋಬಾರ್ದು, ಕೂಲ್ ಆಗಿರ್ಬೇಕು ಅಂತೆಲ್ಲ ಭಾಷಣ ಮಾಡ್ತೀರಾ. ಆದ್ರೆ ನಿಮ್ ಲೈಫ್ ಬಗ್ಗೆ ನೀವೇ ಯೋಚನೆ ಮಾಡಿಲ್ಲ ಅಂದ್ರೆ? ಆ ವಿಷಯ ಬಿಡಿ, ನಿಮ್ ಲಕ್ಕಿ ಡೇ ಬಗ್ಗೆ ಮಾತಾಡೋಣ. ಮಾತು ಮರ್ಸ್ಬೇಡಿರಾ. ಈ ಸಲ ಉಪದೇಶ ಕೊಡಕ್ಕೆ ನನಗೂ ಅವಕಾಶ ಸಿಕ್ಕಿದೆ. ನನ್ ಲಕ್ಕಿ ಡೇ ದಿನ ನಾನು ಹೇಳಿದ್ದು ನಿಜ ಆದ್ರೂ ಆಗ್ಬಹುದು. ನಿಮಗೆ ಆದಷ್ಟು ಬೇಗ ಒಂದು ಮದ್ವೆ ಆಗ್ಬೇಕು. ನಮ್ಮ ಆಫೀಸಲ್ಲಿ ಎಷ್ಟೊಂದ್ ಜನ ಹುಡುಗಿರಿದ್ದಾರೆ. ನಿಮ್ಗೆ ಯಾವ ತರ ಹುಡುಗಿ ಓಕೆ ಅಂತ ಹೇಳಿ. ಏ ಪ್ರಿಯಾ, ಪ್ರಿಯಾ, ಒಂದ್ ನಿಮಿಷ. ಪ್ರಿಯಾನ ನೋಡಿ ಒಂದ್ಸಲ. ರಾಮ್ಗೆ ನಿಂತರ ಹುಡುಗಿ ಓಕೆನಾ ಅಂತ ನಾನು ಕೇಳ್ತಾ ಇದ್ದೆ. ಹಾದಿಲ್ ಹೋಗೋರ್ನೆಲ್ಲ ನನಗ್ ತೋರಿಸ್ಬೇಡ. ನನ್ನ ಹಾಟು ನನ್ ಕೋಟ್ಯಾಧೀಶ್ವರ ರಾಜ್ಕುಮಾರಂಗೋಸ್ಕರ ಬುಕ್ ಆಗೋಗಿದೆ. ಕನ್ಸ್ ಕಾಣ್ತಾ ಇರು. ಕನ್ಸು ಮನ್ಸು ಎಲ್ಲ ಕಡೆ ಅವರೇ ಇದ್ದಾರೆ. ಐ ಕ್ಯಾನ್ ಫೀಲ್ ದಟ್ ಕನೆಕ್ಷನ್, ಗೊತ್ತಾ? ಹೌದು. ನಮ್ ಹಣೆಲಿ ಯಾರ ಹೆಸರು ಬರ್ದಿರುತ್ತೋ ಅವ್ರ ಆಕ್ಸಿಡೆಂಟಲ್ ಆಗಾದ್ರೂ ನಮ್ ಲೈಫ್ ಅಲ್ಲಿ ಬಂದೇ ಬರ್ತಾರೆ. ಈಗ ನೀನೇ ರಿವೈಂಡ್ ಮಾಡಿ ನೋಡು. ಬಾಸ್ನ ನಾನು ಮೀಟ್ ಮಾಡಿದ್ದು ಆಕ್ಸಿಡೆಂಟಲ್ಲಿ, ಅದಾದ್ಮೇಲೆ ಜಗಳ, ಆಮೇಲೆ ಆಫೀಸು, ಆಮೇಲೆ ಪರಿಚಯ ಆಗಿ ಕಾಫಿ, ಟೀ, ಊಟ ಅದೆಲ್ಲ ಆಯ್ತು. ಇವಾಗ ಲವ್ ಒಂದೇ ಬಾಕಿ. ತಾಯಿ, ಎಲ್ಲಿಂದ ಎಲ್ಲಿಗೋ ಲಿಂಕ್ ಮಾಡ್ಬೇಡ. ಅದೇ ಕಣೆ ಮೇನು ರಿಲೇಶನ್ಶಿಪ್ ಅಲ್ಲಿ. ನನ್ಗೂ ಅವ್ರಿಗೂ ಪಕ್ಕಾ ಒಂದ್ ಲಿಂಕ್ ಇದೆ, ಏನೋ ಒಂದ್ ಕನೆಕ್ಷನ್ ಇದೆ. ಮನದ ಬಾಗಿಲನು ಬಡಿದು ಹೋದ ಭಾವಕ್ಕೆ ಜೀವ ನೀಡಿ ಕಳೆದ ನಿನ್ನೆಗಳ ಮರೆಸುವಂತ ನಲ್ಮೆಯ ನಾಳೆಯ. ರಾಮ್, ಬರ್ತೀನಿ. ಇಷ್ಟು ಬೇಗ ಹೋಗ್ತಿದ್ದೀರಾ? ಹಾ, ಹೋಗ್ತಾ ಒಂದ್ 4 ಮನೆ ನೋಡ್ಕೊಂಡು ಹೋಗೋಣ ಅಂತ. ಇದಕ್ಕಂತ ರಜಾ ಹಾಕಿದ್ರೆ ಸಂಬಳ ಕಟ್ ಮಾಡ್ತಾರೆ. ದಿನದಲ್ಲೂ ಒಂದ್ 4 ಮನೆ ಕವರ್ ಮಾಡೋದು ವಾಸಿ ತಾನೆ. ಒಬ್ರೇ ಹೋಗ್ತಾ ಇದ್ದೀರಾ? ಪ್ರಿಯಾನು ಬರ್ತಿದಾರ?
ನಾನು ಊರೆಲ್ಲ ಅಲ್ದಾಡಕ್ ಪ್ರಿಯಾನೇ ಯಾಕೆ ಕರ್ಕೊಂಡು ಹೋಗ್ಲಿ, ಪಾಪ ಅವಳಿಗೆ ಪೆಟ್ರೋಲ್ ಖರ್ಚು ಆಗತ್ತೆ. ನಾನು ಒಬ್ಳೆ ಹೋಗ್ತಾ ಇದ್ದೀನಿ. ಅಲ್ಲ ಇಷ್ಟು ದೂರ ಹೋಗ್ತಾ ಇದ್ದೀರಲ್ಲ, ಲೇಟ್ ಆದ್ರೆ ಏನು, ನಾನೇನ್ ಚಿಕ್ಕ ಮಗುನ ಹೆದರ್ಕೊಳಕ್ಕೆ? ಈ ಕಾಲದಲ್ಲಿ ಚಿಕ್ಕ ಮಕ್ಳೇ ಧೈರ್ಯವಾಗಿ ಓಡಾಡ್ತಾರೆ. ನಮ್ ಸಿಹಿನ ಕೇಳಿ ನೋಡಿ. ನಾನು ಹಾಗಲ್ಲ. ಹಾಗಿದ್ರೆ ನಾನು ಬರ್ತೀನಿ ನಿಮ್ ಜೊತೆ. ನೀವ್ಯಾಕೆ ಬರಕ್ ಹೋಗ್ತೀರಾ? ಆರಾಮ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗಿ. ಆಕ್ಚುಲಿ ನಾನು ಬೇರೆ ರೂಮ್ ಹುಡುಕ್ತಾ ಇದ್ದೀನಿ. ಯಾಕೆ, ಏನಾಯ್ತು? ಓನರ್ ಜೊತೆ ಗಲಾಟೆನಾ? ಬಾಡಿಗೆ ಜಾಸ್ತಿ ಕೇಳ್ತಿದಾರಾ? ಹಾ, ಒಂಥರ ಫುಲ್ ಮಿಕ್ಸ್. ಸರಿ ಬನ್ನಿ, ನಿಮ್ಗೆ ಯಾವ ಮನೆ ಋಣ ಇದೆಯೋ ಆ ಮನೆ ನಿಮ್ಗೆ ಸಿಗತ್ತೆ. ಹೋಪ್ಫುಲಿ. ಸರಿ, ಲ್ಯಾಪ್ಟಾಪ್ ಇಟ್ಟು ಬರುತ್ತೆ. ಏನು, ನಮ್ಮೆಲ್ಲ ವಿಂಡೋಸ್ನು ಕ್ಯಾನ್ಸಲ್ ಮಾಡಿದ್ನ? ಹೌದು ಮೇಡಮ್. ಅಷ್ಟೇ ಅಲ್ಲ, ನಮ್ಮ ಆಫೀಸಲ್ಲಿ ಒಬ್ರಿಗೆ ನಮ್ಮ ಫಂಡಿಂದ ಒಂದು ದೊಡ್ಡ ಅಮೌಂಟ್ ಕೊಡೋದಕ್ಕೆ ಹೇಳಿದ್ದಾರೆ. ಯಾರಿಗೆ? ಸೀತಾ ಅನ್ನೋರ್ಗೆ. ಅದೇ ಮೇಡಮ್, ಬೋನಸ್ ಹುಡುಗಿ. ಆ ಹಣ ಅವಳಿಗೆ ಹೋಗ್ಬಾರ್ದು. ಆದ್ರೆ ಆದಷ್ಟು ಬೇಗ ಹಣನ ಅರೇಂಜ್ ಮಾಡಿ ಅಂತ ಬಾಸೇ ಹೇಳಿದ್ದಾರೆ. ಹೋಗ್ಬಾರ್ದು ಅಂತ ನಾ ಹೇಳ್ತಾ ಇದ್ದೀನಲ್ಲ ಚರಣ್. ಟ್ರಾನ್ಸಾಕ್ಷನ್ ಅಲ್ಲಿ ಏನಾದ್ರೂ ಎರರ್ ಮಾಡಿ ಯಾರಾದ್ರೂ ಕೇಳಿದ್ರೆ ಬೈ ಮಿಸ್ಟೇಕ್ ಆಯ್ತು ಅಂತ ಹೇಳಿ. ನಮ್ಮ ಕಂಪನಿಯಿಂದ ಯಾರಿಗೂ ಬಿಡಿಗಾಸ್ ಹೋಗ್ಬಾರ್ದು. ಅದು ಅವಳಿಗೆ ನೋವೇ. ಸರಿ ಮೇಡಮ್. ಸೀತಾ, ನೀನೇನು ಅಷ್ಟೊಂದು ಸ್ಪೆಷಲಾ? ಅಷ್ಟು ದೊಡ್ಡ ಅಮೌಂಟು? ಬೇರೆಯವ್ರ ಮಾತನ್ನ ಕಂಟ್ರೋಲ್ ಮಾಡೋ ರಿಮೋಟ್ ನಮ್ಮ ಹತ್ರ ಇರಲ್ವಲ್ಲ ರಾಮ್. ಅದ್ರಲ್ಲೂ ಹೆಣ್ಮಕ್ಳು ಬಗ್ಗೆ ಎಲ್ರೂ ಮಾತಾಡ್ತಾರೆ. ಎಲ್ರಿಗೂ ಹಕ್ಕಿದೆ ಅನ್ನೋ ಹಾಗೆ. ಬಟ್ ದಟ್ ಇಸ್ ಕಂಪ್ಲೀಟ್ಲಿ ರಾಂಗ್ ಅಲ್ವಾ? ಒಬ್ರ ಬಗ್ಗೆ ಗೊತ್ತಿಲ್ಲದೆ ಹಾಗೆ ಮಾತಾಡೋದಕ್ಕೆ ಹೇಗ್ ಸಾಧ್ಯ? ಹಾಗಂತ ನೀವು ಹೋಗಿ ಹೇಳ್ತೀರಾ ಅವರಿಗೆ? ಇಲ್ಲ ತಾನೆ, ರೂಢಿಯಾಗಿದೆ ಬಿಡಿ. ಸಮಾಜದಲ್ಲಿ ಎಲ್ರು ಏನ್ ಮಾಡ್ತಾರೋ ನೀವು ಅದನ್ನೇ ಮಾಡ್ತಿದ್ದೀರಾ. ನೀವ್ ಸರಿ, ಇಲ್ಲ ಅಂದ್ರೆ ನೀವ್ ತಪ್ಪು ಅಷ್ಟೇ. ಮಗು ಇದ್ರೆ ಗಂಡ ಇರ್ಲೇಬೇಕು. ಒಂಟಿ ಹೆಂಗ್ಸು ಮನೇಲೇ ಇರ್ಬೇಕು. ಅಕಸ್ಮಾತ್ ಅವಳ ಕೆಲ್ಸಕ್ಕೆ ಹೋಗಿ ಜೀವನ ಕಟ್ಕೋತಿದ್ದಾಳೆ ಅಂದ್ರೆ ಅವಳಿಗೆ 10 ಹೆಸರು, 100 ಪ್ರಶ್ನೆ. ಇದು ಇವಾಗಿಂದ ಅಲ್ಲ ರಾಮ್, ನಾನು ನೀವು ಹುಟ್ಟಕ್ಕಿಂತ ಮುಂಚೆಯಿಂದಾನೂ ಇದೆ. ಅಟ್ಲೀಸ್ಟ್ ನಾ ಹೋದ್ಮೇಲೆ ಆದ್ರೂ ಇದು ಸರಿ ಹೋಗ್ಬೇಕು. ಸರಿ ಹೋದ್ರೆ ಖುಷಿನೇ. ನಂಗಿದೆಲ್ಲ ಹೊಸದಲ್ವಾ, ಅದಕ್ಕೆ. ನನಗೂ ಹೊಸದಾಗೆ ಇತ್ತು. ಕೆಲವು ವರ್ಷದಿಂದ ರೂಢಿ ಆಗೋಗಿದೆ. ರೂಢಿ ಆಗೋಗಿದ್ಯಾ? ಆಗ್ಲೇಬೇಕಲ್ಲ. ಎಲ್ಲಾ ತಪ್ಪಿಗೂ ಎಲ್ಲಾ ಕಾಲದಲ್ಲೂ ಸಮಾಜ ಹೆಣ್ಮಕ್ಳನ್ನೇ ಬೆಲ್ಡ್ ಮಾಡಿ ತೋರ್ಸೋದು. ಅದಕ್ಕೆಲ್ಲ ಅಳ್ತಾ ಕೂತ್ರೆ ಜೀವನ ಸಾಗಲ್ಲ. ಎಲ್ಲರೂ ಹಾಗೆ ಅಂತ ಹೇಳ್ತಿಲ್ಲ. ಸಮಾಜದಲ್ಲಿ ನಿಮ್ಮಂತ ಒಳ್ಳೆಯವರು ಇರ್ತಾರೆ. ಅಂತವ್ರನ್ನ ನೋಡಿದಾಗ ನನ್ ಖುಷಿ ಆಗುತ್ತೆ. ಐ ಹೋಪ್ ಯು ನಾಟ್ ಪುಲ್ಲಿಂಗ್ ಮೈ ಲೆಗ್. ಇಷ್ಟೆಲ್ಲ ತೊಂದರೆಗಳಿದ್ರು ನಗ್ತಿರಲ್ಲ, ಅದಕ್ಕೆ ಗ್ರೇಟ್. ನಾನ್ ಮಾತ್ರ ಅಲ್ಲ, ಎಲ್ಲಾ ಹೆಣ್ಮಕ್ಳು ಅಷ್ಟೇನೆ. ಎಲ್ಲ ಹೆಣ್ಮಕ್ಳಿಗೂ ಒಂದು ಸಲ್ಯೂಟ್. ನಾವು ಕಾಲಿಡ್ತಾ ಇರೋದು 9ನೇ ಮನೆ. ನವಗ್ರಹಗಳನ್ನ ಸುತ್ತಾಕ ಹೋಗಿ ನವಗ್ರಹಗಳನ್ನ ಸುತ್ತಾಡ್ತಾ ಇದೀವಿ. ಸೀತಾ ಅವ್ರೆ, ಆಲ್ ದಿ ಬೆಸ್ಟ್. ನಮಸ್ತೆ ಸರ್. ನಮಸ್ತೆ. ಮನೆ ಬಾಡಿಗೆಗಂತ ಕಾಲ್ ಮಾಡಿದ್ದೆ. ಓಹ್, ಗೀತಾ ಅಂದ್ರೆ ನೀವೇನಾ? ಇಲ್ಲ ಸರ್, ಸೀತಾ. ಹಾ ಸರಿ, ಬನ್ನಿ. ಬನ್ನಿ ಸರ್. ನೋಡಿ, ರೂಮ್ ಇದು, ಬಾತ್ರೂಮು, ದೇವ್ರ ಮನೆ. ಈಗಷ್ಟೇ ರಿನೋವೇಟ್ ಮಾಡಿಸ್ದೆ. 2.5 ಲಕ್ಷ ರೂಪಾಯಿ ಆಯ್ತು ಇದಕ್ಕೆ. ಇವರೊಬ್ಬರೇ ಮನೆ ಬಗ್ಗೆ ಕುತ್ಕೊಳ್ಳಲ್ಲ ಅನ್ಕೊಂಡಿದ್ದೆ. ಇವರು ಅದೇ ಕೇಳಿದ್ರಿ. ನೀವೇನ್ ಮಾಡ್ಕೊಂಡಿದ್ದೀರಾ? ಪ್ರೈವೇಟ್ ಕಂಪನಿ ಕೆಲಸ ಮಾಡ್ತಿದ್ದೀವಿ. ಇಬ್ರು ಒಂದೇ ಕಂಪ್ನಿನಾ? ಹಾ, ಹೌದು. ಒಳ್ಳೇದು. ಬೆಂಗಳೂರಲ್ಲಿ ಮನೆ ಮಂದಿ ಎಲ್ಲ ದುಡಿದ್ರು ದುಡ್ಡು ಸಾಕಾಗಲ್ಲ ನೋಡಿ. ಹಾ ನೋಡಿ, ಇದು ರೂಮು, ಇದು ಅಡುಗೆ ಮನೆ. ಆಕ್ಚುಲಿ ಮನೆ ಬೇಕಾಗಿರೋದು ನನಗೆ, ನನ್ನ ಮಗಳಿಗೆ. ನಿಮ್ಗೆ ನಿಮ್ಮ ಮಗಳಿಗ? ಹಾಗಾದ್ರೆ ನಿಮ್ಮ ಹಸ್ಬೆಂಡ್ ಎಲ್ಲಿ ಇರ್ತಾರೆ? ಇವರು ನಿಮ್ಮ ಹಸ್ಬೆಂಡ್ ತಾನೆ? ಹೌದು. ರಾಮ್, ಓಹ್, ಸೀತಾರಾಮ ಚೆನ್ನಾಗಿದೆ. ನೋಡಕ್ ಮಾತ್ರ ಅಲ್ಲ, ಹೆಸರಲ್ಲೂ ಒಳ್ಳೆ ಜೋಡಿ. ಒಳ್ಳೆ ಫ್ಯಾಮಿಲಿಗೆ ಮನೆ ಕೊಡ್ಬೇಕು ಅನ್ನೋದು ನಮಗೂ ಆಸೆ. ನಾವೇನಿದ್ರು ಮರ್ಯಾದಸ್ಥರು, ಸಂಸಾರಸ್ಥರಿಗಷ್ಟೇ ಮನೆ ಕೊಡೋದು. ನಿಮ್ಗೆ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ. 10,000 ಬಾಡಿಗೆ, 50,000 ಅಡ್ವಾನ್ಸು.
ನೀವು ಯಾವಾಗ ಬೇಕಾದ್ರೂ ಬರ್ಬೋದು. ಸರ್, ನಿಮ್ಮ ಹೆಂಡತಿಗೆ ಏನಾಯ್ತು? ಮನೆ ಇಷ್ಟ ಆಗ್ಲಿಲ್ವಾ? ಸರ್ ಸರ್ ಹಾಯ್ ಸೀತಾಜಿ. ಬನ್ನಿ, ಪ್ಲೀಸ್ ಕಮ್. ಏ ಪರವಾಗಿಲ್ಲ, ಬನ್ನಿ ಬನ್ನಿ. ತೊಳ್ಳೆ ಅಷ್ಟೇ. ಸೀತಾಜಿ, ನಾನು ನಿಮ್ಮನ್ನು ಒಂದು 2-3 ಸಲ ಮೀಟ್ ಮಾಡಿರ್ಬೋದು ಅಷ್ಟೇ. ಆದರೆ ನಿಮ್ಮ ಟೇಸ್ಟ್ನ ಒಂದು ಲೆವೆಲ್ಗೆ ಅರ್ಥ ಮಾಡ್ಕೊಂಡಿದ್ದೀನಿ ಅನ್ಸುತ್ತೆ ಅಲ್ವಾ? ಆ್ಯಕ್ಚುಲಿ ಈ ಮನೆ ನನ್ನ ಕ್ಲೈಂಟ್ದು. ಅವನು ಅಬ್ರಾಡ್ಗೆ ಹೋಗಿದ್ದಾನೆ. ಈಗ ಜಸ್ಟ್ 2 ಡೇಸ್ ಬ್ಯಾಕ್ ಅಷ್ಟೇ ಪೂಜೆ ಆಗಿದ್ದು. ಹೊಸ ಮನೆ, ನಿಮ್ಗೆ ಇಷ್ಟ ಆಗುತ್ತೆ. ಸೀತಾಜಿ, ಮನೆ ನೋಡಿ. ಮನೆ ತುಂಬಾ ದೊಡ್ಡದಾಗಿದೆ. ಬಾಡಿಗೆ ಸ್ವಲ್ಪ ಜಾಸ್ತಿ ಇರ್ಬೋದು ಅನ್ಸುತ್ತೆ. ಜಾಸ್ತಿನೇ. ನನಗೆ ಕಷ್ಟ ಆಗುತ್ತೆ ಸರ್. ಜಾಸ್ತಿ ಬೇರೆಯವ್ರಿಗೆ, ನಿಮ್ಗಲ್ಲ. ಸೀತಾಜಿ, ನಾನು ನಿಮ್ಗಾಗಲೇ ಹೇಳಿದ್ನಲ್ಲ, ಈ ಮನೆ ನನ್ನ ಕ್ಲೈಂಟದು. ಅವ್ರಿಗೆ ಬಾಡಿಗೆಗಿಂತ ಇಲ್ಲಿ ಯಾರಾದರೂ ಇರೋದು ಮುಖ್ಯ. ಪರ್ಟಿಕ್ಯುಲರ್ ಆಗಿ ಒಳ್ಳೆಯವರು ಇರಬೇಕು ಅನ್ನೋದು ಅವರ ಆಸೆ. ನನಗೆ ನಿಮಗಿಂತ ಒಳ್ಳೆಯವರು ಯಾರೂ ಗೊತ್ತಿಲ್ಲ. ಅದು ಸರ್, ಐ ನೋ, ನಿಮ್ಮ ಸ್ವಾಭಿಮಾನಕ್ಕೆ ಅಡ್ಡ ಬರುತ್ತಲ್ವಾ, ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಕೊಡಿ ಅಂತ ಹೇಳಿದ್ದಾರೆ. ಸೀತಾಜಿ, ನೀವು ಕೊಡದೇ ಇದ್ರೂ ಪರವಾಗಿಲ್ಲ, ನಾನು ನೋಡ್ಕೋತೀನಿ. ಸಾರಿ, ನನ್ನಿಂದ ನಿಮಗೆ ಲೇಟ್ ಆಯ್ತು. ನನ್ಗೊಬ್ಬನ್ಗೆ ಲೇಟ್ ಆಗಿಲ್ಲ, ನಿಮ್ಗೂ ಕೂಡ ನೆನ್ಪಿರ್ಲಿ. ಆದ್ರೆ ನನಗೋಸ್ಕರನೇ ಅಲ್ವಾ ನೀವು ಅಷ್ಟೊಂದೆಲ್ಲ ಸುತ್ತಾಡಿತು. ಹಲೋ, ನಾನು ಕೂಡ ಮನೆ ಹುಡುಕ್ತಾ ಇದ್ದೀನಿ. ಅಷ್ಟೊಂದು ಸೆಲ್ಫಿಶ್ ಆಗಿ ಮಾತಾಡಬೇಡಿ. ನೀವು ಅಷ್ಟೇ, ಇನ್ ಯಾವತ್ತೂ ಹಾಗೆಲ್ಲ ಮಾತಾಡ್ಬೇಡಿ. ಹೇಗೆ? ಓಕೆ, ಅಲ್ಲ ನಾನು ಹೇಳಿದ್ದು ಅರ್ಥ ಆಯ್ತು. ಆದ್ರೂ ಬೇಡ, ನನಗೆ ನೀವು ಒಬ್ಬ ಒಳ್ಳೆ ಫ್ರೆಂಡ್, ಅದ್ ಹಾಗೆ ಇರ್ಲಿ. ಡನ್ ಬಾಸ್. ಹಲೋ ಹಲೋ ಸೀತಾ. ಅಮ್ಮ, ಇಲ್ಲೇ ಗೇಟ್ ಹತ್ರ ಇದ್ದೀನಿ. ಅಬ್ಬಾ, ಇಷ್ಟೊತ್ತಾಯ್ತಲ್ಲ ಅಂತ ನಂಗೆ ತುಂಬಾ ಗಾಬರಿ ಆಗೋಗಿತ್ತಮ್ಮ. ಆಫೀಸಲ್ಲಿ ಸ್ವಲ್ಪ ಕೆಲಸ ಆಯ್ತಮ್ಮ, ಲೇಟ್ ಆಯ್ತು. ಬಂದೆ. ಸರಿಮ್ಮ. ಸರಿ, ಬಾಯ್. ಓಹೋ, ಹಾಗಾದ್ರೆ ನೀವು ಮಾತ್ರ ಸುಳ್ಳು ಹೇಳ್ಬೋದು. ನಾನೇನ್ ಸುಳ್ಳು ಹೇಳ್ದೆ? ಡೈರೆಕ್ಟ್ ಆಗಿ ಮನೆ ಹುಡ್ಕೋಕ್ ಹೋಗಿದೆ ಅಂತ ಹೇಳ್ಬೋದಿತ್ತಲ್ವಾ? ನಾನೇನ್ ಸುಳ್ಳು ಹೇಳಿಲ್ಲ, ನಿಜಾನ ಮುಚ್ಚಿಟ್ಟೆ ಅಷ್ಟೇ. ನಿಮ್ ತರ ಸಿಕ್ ಅವ್ರಿಗೆಲ್ಲ ಹೆಂಡತಿ ಅಂತ ಹೇಳಕ್ ನನಗ್ ಸಾಧ್ಯ ಇಲ್ಲ. ಹೌದು, ಕರೆಕ್ಟು. ನೀವ್ಯಾಕೆ ಸಿಕ್ಕವ್ರಿಗೆಲ್ಲ ಹೆಂಡತಿ ಆಗ್ಬೇಕು ಅಂತ ಹೇಳ್ತಾ ಇದ್ದೀರಾ? ಗಂಡ ಅಲ್ವಾ? ಸಾರಿ, ನೆಕ್ಸ್ಟ್ ಟೈಮ್ ಇಂದ ತಮಾಷೆ ಮಾಡ್ಬೇಕಾದ್ರೆ ಟೈಮ್ ನೋಡ್ಕೊಂಡೆ ತಮಾಷೆ ಮಾಡ್ತೀನಿ, ಓಕೆನಾ? ಈ ವಿಷಯದಲ್ಲಿ ತಮಾಷೆ ಕೂಡ ಬೇಡ. ಓಕೆ ಬಾಸ್, ಹೊರಡಿ. ಹಲೋ, ಬನ್ನಿನಾ? ಓಹ್, ಇಲ್ಲೂ ಮನೆ ಹುಡ್ಕೋ ಕಾರ್ಯಕ್ರಮ ಇದೆಯಾ? ನಿಮ್ ಲಿಟಲ್ ಫ್ರೆಂಡ್ ನ ಮರ್ತ್ ಬಿಟ್ರ? ಅವಳಿಗೆ ಹಾಯ್ ಹೇಳಿ, ಅವಳು ತುಂಬಾ ಖುಷಿ ಪಡ್ತಾಳೆ. ನಿಮ್ಮನ್ನ ಹಚ್ಕೊಂಡಷ್ಟು ಇನ್ಯಾರನ್ನೂ ಹಚ್ಕೊಂಡಿಲ್ಲ. ನಾನು ಅಷ್ಟೇ. ಶಿ ಇಸ್ ಮೈ ಬೆಸ್ಟ್ ಫ್ರೆಂಡ್ ಎವರ್. ಬಾಸ್, 2 ನಿಮಿಷ ವೇಟ್ ಮಾಡಿ. ಹಚ್ಚಿಟ್ಕೊಳ್ಳಕ್ಕೆ ಪರ್ಫೆಕ್ಟ್ ಆಗಿದೆ ಜಾಗ. ಯಾ ಏನಾಯ್ತು? ಏನ್ ಮಾಡ್ತಿದ್ದೀರಾ? ಅಲ್ಲೆಲ್ಲ ಹೆಗ್ನ ಇದೆ ಅಂತ. ಅಯ್ಯೋ, ಈ ಬ್ಯಾಂಡಿ ಕೂಟನೆ ನಂಗೆ ಸಿಕ್ಕಾಬಟ್ಟೆ ಭಯ. ಚಿಕ್ಕ ಮಕ್ಳು ತರನೇ ಹೇಳ್ತೀರಾ. ಚಿಕ್ಕ ಮಕ್ಳ ಹತ್ರ ಯಾವಾಗ್ಲೂ ಚಿಕ್ಕ ಮಕ್ಳ ತರನೇ ಇರ್ಬೇಕು.
ಸಿಹಿ ಪುಟನ ನೀವು ಹೊರ ಕರ್ಕೊಂಡ್ಬರ್ಬೇಕಾದ್ರೆ ನಾನು ಇಲ್ಲೇ ಬಚ್ಚಿಟ್ಕೊಂಡಿರ್ತೀನಿ, ಅವಳಿಗೆ ಸರ್ಪ್ರೈಸ್ ಕೊಡ್ತೀನಿ, ಓಕೆನಾ? ಇಬ್ಬರದು ಹುಡುಗಾಟನೆ. ಯಾವ ಬ್ಯಾಂಡಿ ಕುಟ್ಟು ಇಲ್ಲ. ಸಿಹಿ ಸಿಹಿ, ಅವಳಿಲ್ಲ ಸೀತಾ. ಅಮ್ಮ ಸಿಹಿ ಇಲ್ಲೇ ಬಚ್ಚಿಟ್ಕೊಂಡಿದ್ದಾಳಾ? ಇಲ್ಲಮ್ಮ, ಆಟಕ್ಕೆ ಹೋದಳು ಇನ್ನೂ ಬಂದೇ ಇಲ್ಲ. ಏನಿವತ್ತು ತಾಯಿ ಮಗಳಿಬ್ರು ಲೇಟು? ನಾನು ಇಲ್ಲೇ ಅಡುಗೆ ಮಾಡಿದ್ದೀನಿ, ಊಟ ಮಾಡ್ಕೊಂಡು ಹೋಗಿ. ಲೇಟಾಗಿ ಬಂದ್ರೆ ನೀವು ಪನಿಷ್ಮೆಂಟ್ ಕೊಡಬೇಕು. ಅದನ್ನ ಬಿಟ್ಬಿಟ್ಟು ಉಪಚಾರ ಮಾಡ್ತೀರಲ್ಲಮ್ಮ. ಶ್ರೇಯಸ್ ಜೊತೆ ಆಟ ಆಡ್ತಿದ್ದಾಳಾ? ಅಲ್ಲೇ ಇರ್ಬೋದಮ್ಮ. ಆಟ ಅಂದ್ರೆ ಇವಳು ಎಲ್ಲ ಮರ್ತೋಗ್ಬಿಡ್ತಾಳೆ. ನಾನು ಹೋಗಿ ನೋಡ್ಕೊಂಡ್ ಬರ್ತೀನಮ್ಮ. ಸಿಹಿ, ನೀವಾ? ಎಲ್ಲಿ ನನ್ನ ಲಿಟಲ್ ಫ್ರೆಂಡ್? ನೀವ್ ಇರೋದೇ ಮರ್ತೋಗಿದ್ರಿ ನನ್ಗೆ. ಅವಳು ಆಟ ಆಡ್ತಿದ್ದಾಳಂತೆ ಇನ್ನ. ನನ್ನ ಸರ್ಪ್ರೈಸ್ ಎಲ್ಲ ವೇಸ್ಟ್ ಆಯ್ತು. ಶ್ರೇಯಸ್, ಆಂಟಿ ಸಿಹಿ ಎಲ್ಲೋದ್ಲು? ನಾನು ಅವಳನ್ನೇ ಹುಡ್ಕೊಂಡ್ ಬಂದೆ. ಅವಳು ನಿಮ್ ಜೊತೆ ಆಟ ಆಡ್ತಿರ್ಲಿಲ್ವಾ? ಆಂಟಿ ಸಿಹಿ ಸ್ಕೂಲಲ್ಲಿ ಹೊಟ್ಟೆ ನೋವು ಅಂತ ಬೇಗನೆ ಹೋದ್ಲು. ಜಯವ ಆಂಟಿ, ಹೇಳ್ಸಿತೆ ನಮ್ ಸಿಹಿನ ನೋಡಿದ್ರ? ಇಲ್ಲ ಕಣಪ್ಪ, ನೋಡ್ಲಿಲ್ಲ. ಶಾಂತಮ್ಮನ ಮೇಲೆ ಇರ್ಬೇಕು ನೋಡು. ಅಲ್ಲೂ ಇಲ್ಲ. ಸಂಜೆ ನೋಡ್ದೆ, ಆಮೇಲೆ ಎಲ್ಲೋದ್ಲ ಏನೋ ಗೊತ್ತಿಲ್ಲಮ್ಮ. ಸರಿ ಆಂಟಿ. ಸರಿ ಅಮ್ಮ. ಸಿಹಿ ಕಾಣಿಸ್ತಾ ಇರ್ತಂತೆ. ಅಮ್ಮ ಹೇಳಿದ್ರು ಇಲ್ಲೇ ಎಲ್ಲೋ ಆಟ ಆಡ್ತಿರ್ತಾಳೆ ಅಂತ. ಎಲ್ಲೂ ಕಾಣ್ತಾನೆ ಇಲ್ವಲ್ಲ ಇವಳು. ಯಾರಿದೆಲ್ಲ ಹೇಳಿದ್ ನಿನ್ಗೆ? ನನ್ಗೆ ಈ ಮನೆನೇ ಬೇಕು. ನಾ ಈ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ. ಅದಕ್ಕೆ ಕೆಲಸ ಮಾಡಕ್ ಹೋದೆ. ಸೀಪುಟ ಹೊರಬಾರ್ದು. ಯಾರು ಹೇಳಿದ್ದು ಬಂಗಾರ? ಈ ಮನೆ ಯಾವತ್ತಿದ್ರು ನಮ್ದೆ. ಈ ಮನೆ ಏನೂ ಆಗಲ್ಲ. ಹೇಳು, ಈ ಮನೆ ಯಾವತ್ತಿದ್ರು ನಮ್ದೆ ಅಂತ ಹೇಳು. ಈ ಮನೆ ಯಾವತ್ತಿದ್ರು ನಮ್ದೆ. ಎಸ್, ಸೀಪುಟ ಏನೇ ಹೇಳಿದ್ರು ನಿಜ ಆಗುತ್ತೆ ಅಂತ ಸೀತಮ್ಮ ಹೇಳ್ತಿರ್ತಾರಲ್ವಾ, ಇದು ಹಾಗೇ ಆಗುತ್ತೆ. ಸೀತಮ್ಮನ್ ಕೋಪ ಕಡಿಮೆ ಆಗಿ ನನ್ ಜೊತೆ ಮಾತಾಡ್ತಾಳ. ಇದು ನಡೆಯತ್ತಾ? 100% ನಡೆಯುತ್ತೆ. ನಿಜವಾಗ್ಲೂ ದೇವರ್ ಇದನ್ ಕೇಳಿಸ್ಕೊಂತಾನ? ಮತ್ತೆ ಇದಲ್ದೆ ಇನ್ನೇನ್ ಕೆಲಸ ಅವನ್ಗೆ? ಇರುವ ನಿಮಿಷ. ಓ ದೇವ್ರೆ, ನಮ್ ಸಿಹಿ ಮಾತನ್ನ ಕೇಳಿಸ್ಕೊತಿದ್ಯಾ ತಾನೆ? ಫ್ರೆಂಡ್, ಹೀಗೆ ಹೇಳ್ಬಾರ್ದು. ದೇವರ್ಗೆ ಸ್ವೀಟ್ ಆಗಿ ಹೇಳ್ಬೇಕು. ಓ ದೇವ್ರೆ, ನಮ್ ಸಿಹಿ ಮಾತನ್ನ ಕೇಳಿಸ್ಕೊಳ್ತಾ ಇದೆಯಲ್ವಾ, ಪ್ಲೀಸ್. ನೀನೇನ ಮಲ್ಗಲ್ವಾ? ಸೀತಮ್ಮ, ನನ್ ಮದ್ವೆ ಆದ್ಮೇಲೇನು ಇದೇ ಮನೆಯಲ್ಲಿರ್ತೀನಿ. ನನ್ನನ್ ಬಿಟ್ಟು ಎಲ್ಲೂ ಹೋಗಲ್ಲ. ಈಗ ನಿನ್ನ ಮದ್ವೆ ಮಾಡಿ ಕಳಿಸ್ತಿರತ್ ಯಾರು? ಸುಮ್ನೆ ಕಣ್ ಮುಚ್ಕೊಂಡ್ ಮಲ್ಕೋ. ನನ್ ಮೇಲೆ ಕೋಪ ಇಲ್ಲ ಅಂದ್ರೆ ಈಗ ನೋಡ್ರೆ ಗುರು ಅಂತ ಇದ್ಯಾ? ಕೋಪ ಏನಿಲ್ಲ, ಮಲ್ಕೋ. ನೀನು ಪ್ರೀತಿಯಿಂದ ಮಾತಾಡ್ತಾ ಇಲ್ಲ, ಹೋಗು. ಪ್ರೀತಿಯಿಂದಾನೇ ಹೇಳ್ತಿದ್ದೀನಿ ಬಂಗಾರ. ನಾಳೆ ಸ್ಕೂಲಿಗೆ ಲೇಟ್ ಆಗತ್ತಲ್ವಾ, ಪ್ಲೀಸ್ ಮಲ್ಕೋ. ನಾನು ಎಲ್ಲ ಮಾತು ಕೇಳ್ತೀನಿ. ಗುಡ್ ಗರ್ಲ್ ನೀನು. ನೀನ್ ನನ್ ಮೇಲೆ ಕೋಪ ಮಾಡ್ಕೋಬೇಡ ಆಯ್ತಾ? ನನಗೆ ಅಳು ಬರುತ್ತೆ. ನನ್ ಬಂಗಾರ ಮೇಲೆ ನಾನು ಕೂಗಾಡ್ಬೇಕು ಅಂತ ನನ್ಗೇನು ಆಸೆನಾ? ನೀನ್ ಯಾಕೆ ಬೇರೆಯವ್ರ ಮನೆಗೆಲ್ಲ ಹೋಗ್ಬಿಟ್ಟು ಕೆಲಸ ಮಾಡ್ತೀಯ? ಅದ್ ಸರಿನಾ ಹೇಳೋ? ನನ್ಗೆ ಎಷ್ಟು ಬೇಜಾರಾಗತ್ತೆ ಗೊತ್ತಾ? ಸಾರಿ ಸೀತಮ್ಮ. ನನ್ನ ಕಡೆಯಿಂದಾನು ಸಾರಿ. ಈಗ ರಾಮನ ನೆನ್ಸ್ಕೊಂಡು ಕಣ್ ಮುಚ್ಕೊಂಡು ಮಲ್ಕೊ. ರಾಮನ ನಾವು ನಂಬಿರುವಾಗ ಹೆದರುವ ಕಾರಣವಿಲ್ಲ. ಅಮ್ಮ ಸೀತಮ್ಮ, ತಂದೆ ಶ್ರೀರಾಮ. ಈಗೇನೈತೆ ಸೀತಮ್ಮ? ನೀನು ಶ್ರೀರಾಮ ಅಂದಾಗ ನನ್ ಕಣ್ಮುಂದೆ ನನ್ ಫ್ರೆಂಡ್ ಫೇಸ್ ಕಾಣಿಸುತ್ತ. ಅದು ಫುಲ್ ಬ್ಲೂ ಕಲರ್ ಬಿಲ್ಲು ಬಾಣ ಹಿಡ್ಕೊಂಡು ನಿಂತಿದ್ದಾರೆ. ನಮ್ಮಮ್ಮ ಸೀತಮ್ಮ, ನನ್ ಫ್ರೆಂಡು ಶ್ರೀರಾಮ. ನಮ್ಮಮ್ಮ ಸೀತಮ್ಮ, ನನ್ ಫ್ರೆಂಡು ಶ್ರೀರಾಮ. ನಮ್ಮಮ್ಮ ಸೀತಮ್ಮ, ನನ್ ಫ್ರೆಂಡು ಶ್ರೀರಾಮ. ಬುದ್ಧಿವಂತ ತರ್ಲೆ ನೀನು. ಮಲ್ಕೋ ಬಾ. ನೀವು ಮಾಡ್ತಾ ಇರೋದು ನಿಮಗೆ ಸರಿ ಅನ್ನಿಸ್ತಿದ್ಯಾ?
ಎಷ್ಟು ಪ್ರೀತಿಯಿಂದ ಬಂದೆ ನಿಮ್ಮ ಹತ್ರ ಮಾತಾಡೋದಕ್ಕೆ. ನೀವು ನೋಡಿದ್ರೆ ಅಯ್ಯೋ ರಾಮ, ಪರವಾಗಿಲ್ಲ ಕಣೋ. ನೀನ್ ಹೇಳು, ನಿಮ್ ಚಿಕ್ಕಪ್ಪ. ನೀವು ಕುಡ್ದಾಗ ನಿಮ್ಮ ಹತ್ರ ನಾನು ಮಾತಾಡ್ತಿಲ್ಲ. ಹಂಗೆಲ್ಲ ಹೇಳ್ಬಾರ್ದು ನೀನು, ಪ್ಲೀಸ್. ಕುಡಿಯೋದನ್ನ ಬಿಟ್ಬಿಡಿ ಪ್ಲೀಸ್. ಅದು ಬೇರೆ ಏನ್ ಹೇಳಕ್ ಬಂದೆ. ಇನ್ಮೇಲೆ ನಾನು ನಿಮ್ಮ ಹತ್ರ ಮಾತಾಡೋದೇ ಬಿಟ್ಬಿಡ್ತೀನಿ. ರಾಮ, ಭಯ ಬೀಳಿಸ್ತಿದ್ಯಾ ನೀನ್ ನನ್ಗೆ. ನನ್ನ ಮಾತನ್ನ ನೀವು ಕೇಳ್ತೀರಲ್ವಾ? ರಾಮ ನನ್ ದೇವ್ರು ಕಣೋ ನೀನು. ನಿನ್ ಮಾತಿಗಿಲ್ಲ ಅಂತೀನ. ದಯವಿಟ್ಟು ಕುಡಿಯೋದನ್ನ ನಿಲ್ಲಿಸಿ. ಸಾಕು ಕುಡ್ತಿತ್ತು. ನೋಡಿ, ಇವತ್ತು ಇದು ಲಾಸ್ಟ್, ಇದು ಉಳ್ದಿದ್ಯಲ್ಲ, ಇಷ್ಟು ಪ್ಲೀಸ್. ಆ ಲಾಸ್ಟ್ ಪೆಗ್ಗಿರೋ ಬೆಲೆ ನಾನು ಕೊಡ್ತೀರಾ? ಇದು ಎಂತ ಮಾತು? ಬಂಗಾರ ನೀನು, ನನ್ ಬಂಗಾರ ನೀನು. ಇದು ಹೊಲ್ಸಿದು ಇದಕ್ಕೆ ಹೋಲಿಸ್ತಾರ? ಮತ್ತೆ ಯಾಕೆ ನೀವು ಆ ಹೊಲ್ಸ್ನ ಹೊಟ್ಟೆಗೆ ಹಾಕೋತಿದ್ರ? ಚಿಕ್ಕಪ್ಪ, ನನ್ಗೆ ಅರ್ಥ ಆಗುತ್ತೆ. ನಮ್ ಕಷ್ಟನೇ ದೊಡ್ಡದು ಅಂತ ನಾವು ಕೊರಗ್ತಾ ಇರ್ತೀವಿ. ಹೊರಗಿನ ಜಗತ್ತಲ್ಲಿ ಬೇರೆಯವ್ರ ಕಷ್ಟಗಳನ್ನ ನೋಡಿದಾಗ ನಮ್ದು ಏನೂ ಇಲ್ಲ ಅಂತ ಅನ್ಸುತ್ತೆ. ನೀವು ನಂಬಲ್ಲ, 5 ವರ್ಷದ ಮಗು ತನ್ನ ತಾಯಿಗೆ ದುಡ್ಡಿನ ಅವಶ್ಯಕತೆ ಇದೆ ಅಂತ ಸಹಾಯ ಮಾಡಕ್ಕೆ ಬೇರೆಯವ್ರ ಮನೆಗೆ ಕೆಲಸ ಮಾಡಕ್ ಹೋಗ್ತಿದೆ. ಅದನ್ನ ನಾನ್ ನೋಡ್ದೆ. ಆದ್ರೆ ಆ ಮಗು ನನಗ್ ಕಷ್ಟ ಇದೆ ಅಂತ ಅಳ್ತಾ ಕೂತಿಲ್ಲ. ಎಲ್ಲ ಚೆನ್ನಾಗಿರೋ ನಾವುಗಳೇ ಯಾಕೆ ಯಾವ್ದನ್ನು ನೆನೆಸ್ಕೊಂಡು ಕೊರಗ್ತಾ ಕೂತ್ಕೋಬೇಕು ಚಿಕ್ಕಪ್ಪ? ದಯವಿಟ್ಟು ಇದನ್ನೆಲ್ಲ ಸ್ಟಾಪ್ ಮಾಡಿ ಪ್ಲೀಸ್. ನೋಡಿ, ನಿಮಗ್ ನನ್ನ ಮೇಲೆ ಪ್ರೀತಿ ಇದ್ರೆ ಈ ಲಾಸ್ಟ್ ಪೆಗ್ನ ಕುಡಿಬೇಡಿ ಅಷ್ಟೇ. ಅಮ್ಮ, ನೀನ್ ಹೇಳಿದ್ರೆ ಕೊಡ್ತಾ ಏನೋ. ನೀನ್ ಕೇಳಿದ್ರೆ ನನ್ ಜೀವನೇ ಬಿಡೋಷ್ಟು ಪ್ರೀತಿ ಇದೆ ನಿನ್ ಮೇಲೆ. ಆದ್ರೆ ಈ ನೋವು ಇನ್ನ ತಾಕಬಾರ್ದು ಅಂತ ಕುಡಿತಾ ಇದ್ದೀನಿ ಕಣೋ. ಇದನ್ನ ಹೇಗೆ ಅರ್ಥ ಮಾಡಿಸ್ಲಿ ನಿನ್ಗೆ? ಕೊಡು ಅನಿ, ಸಾಕು. ಥ್ಯಾಂಕ್ ಯು. ಮುಗೀತಾ ನಿನ್ ಸೆಲ್ಫಿ ಕತೆ? ಅದು ಹಾಗೆ ಸುಮ್ಮನೆ. ಅಕ್ಕ, ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ಓಹೋ, ಮನೇನೆ ಬೃಂದಾವನ ಮಾಡ್ಬಿಟ್ಟಿದ್ದೀರಾ? ಶ್ರೀಕೃಷ್ಣ ಪರಮಾತ್ಮ ಕರಿದೇದ್ರು ಮನೆಗೆ ಬಂದ್ಬಿಡ್ತಾನೆ. ಅಕ್ಕ, ಎಲ್ಲ ನಮ್ಮ ಈ ಅಲಂಕಾರನೆಲ್ಲ ನೋಡಿದ್ರೆ ನನಗೆ ನಮ್ಮ ಹಿರಿಯ ಸೊಸೆ ಶ್ರೀವಾಣಿನೇ ಜ್ಞಾಪಕ ಬಂದಂಗೆ ಆಗುತ್ತೆ. ಇಷ್ಟು ವರ್ಷಕ್ಕೆ ಈ ಸರಿನೇ ಹಬ್ಬ ಅನ್ನಿಸ್ತಾ ಇದೆ. ಬಹಳ ಚೆನ್ನಾಗಿದೆಯಾ, ಬಹಳ ಚೆನ್ನಾಗಿದೆ. ಮಾವಯ್ಯ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಕೀರ್ತನೆ ಶುರು ಮಾಡ್ಬಿಡೋಣ. ಆಯ್ತು, ನಿಮ್ಗೆ ಯಾವಾಗ ಬೇಕೋ ಅವಾಗ ಶುರು ಮಾಡಿ. ನಾನು ಇಲ್ಲೇ ಓದ್ತಿರ್ತೀನಿ. ಕರ್ದ್ಬಿಡಮ್ಮ, ಬಂದ್ಬಿಡ್ತೀನಿ. ಹಬ್ಬದ ದಿನಾನು ಸತ್ತವಳು ಸ್ಮರಣೆ ಮಾಡ್ತಾ ಇದ್ದಾರೆ. ಗಾಣದೆತ್ತು ಎಷ್ಟೇ ಕಷ್ಟಪಟ್ಟು ದುಡಿದ್ರು ಎಣ್ಣೆ ಶುದ್ಧವಾಗಿದೆಯಾ ಅಂತ ಮಾತ್ರ ನೋಡ್ತಾರೆ. ಅಕ್ಕ, ಹಂಗಂದ್ರೇನು? ಇದೆಲ್ಲ ನಿನಗೆ ಅರ್ಥ ಆಗಿದ್ದಿದ್ರೆ ನಿನ್ನ ಜಾಗದಲ್ಲಿ ನಾನು ಇರ್ತಿದ್ದೆ, ನನ್ನ ಜಾಗದಲ್ಲಿ ನೀ ಇರ್ತಿದ್ದೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಕೀರ್ತನೆ ಶುರುವಾಗುತ್ತೆ. ಎಲ್ಲ ರೆಡಿ ಆಗಿದೆಯಾ? ಹೋಗಿ ನೋಡು. ಎಲ್ಲ ರೆಡಿ ಆಗಿದೆ ಅಕ್ಕ. ಇನ್ನೇನು ರೆಡಿ ಆಗಬೇಕು ನೋಡ್ತೀನಿ. ಕೃಷ್ಣ, ಈಗ ಸಿಕ್ಕಾಕೊಂಡ್ಯಾ? ದೇವರಿಗೆ ಕಿವಿಗೆ ಇಡ್ಬಾರ್ದು, ತಪ್ಪಾಯ್ತು ಅನ್ನೋ. ನಾನ್ ದೇವ್ರಮ್ಮ ಅಲ್ವಾ, ಪರವಾಗಿಲ್ಲ. ಯಶೋಧನು ಕೃಷ್ಣನ್ಗೆ ಇದೇ ತರ ಕಿವಿ ಹಿಂಡ್ತಾ ಇಲ್ಲಂತೆ. ನನ್ ಮುದ್ದು ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ ಗೊತ್ತಾ? ದೃಷ್ಟಿ ತೆಗಿಲ್ಲ? ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಿದ್ದೀನ ಸೀತಮ್ಮ. ಕೃಷ್ಣನೇ ಬಂದ್ರು ನನಗಿಂತ ನೀನೇ ಸೂಪರ್ ಆಗಿದ್ಯಾ ಅಂತ ಹೇಳ್ತಾನೆ. ಹಾಗಾದ್ರೆ ಎತ್ಕೋ. ನಾನ್ ನಡ್ಕೊಂಡು ಹೋದ್ರೆ ನನ್ನ ಡ್ರೆಸ್ ಎಲ್ಲ ಕಚಪಚಿ ಆಗುತ್ತೆ.
ಇಷ್ಟೊತ್ತು ನನ್ ಜೊತೆ ಟಾಮ್ ಅಂಡ್ ಜೆರ್ರಿ ಆಡ್ತಿದ್ದೆ, ಆಗೇನಾಗ್ಲಿಲ್ವಾ? ಈ ಸಿದ್ದಮ್ಮ ಎತ್ಕೋ, ಇವಾಗ ನಾನ್ ಕೃಷ್ಣ ಅಲ್ವಾ? ಕೃಷ್ಣ ಅಂದ್ರೆ ಅವ್ರ ಅಮ್ಮನಿಗೆ ಮುದ್ದು ಅಲ್ವಾ? ಈ ಸಿದ್ದಮ್ಮ ಎತ್ಕೋ. ಅಯ್ಯೋ ರಾಮ. ಅಯ್ಯೋ ನಾನು ಕೃಷ್ಣ, ನನ್ನ ಫ್ರೆಂಡು ರಾಮ್. ಹಲೋ ಸರ್ ಸಾರಿ ಸರ್, ನಾನು ಇನ್ನೊಂದು ಕಾಲ್ನಲ್ಲಿದ್ದೆ ಸರ್. ಸರ್ ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ ಸರ್. ನಂಗೆ ಗೊತ್ತು ಸರ್, ನೀವು ಫುಲ್ ಹಬ್ಬದ ಮೂಡಲ್ಲೇ ಇದ್ದೀರಾ ಅಂತ. ಸರಿ ಸರಿ, ನಾನು ಆವಾಗಲೇ ಕಾಲ್ ಮಾಡಿದ್ದು. ಲಂಚ್ ಮೀಟಿಂಗ್ನ ಸ್ವಲ್ಪ ಹೋಲ್ಡ್ ಮಾಡಿ, ನಾನು ಆಮೇಲೆ ಕಾಲ್ ಮಾಡಿ ನಿಮ್ಗೆ ಟೈಮಿಂಗ್ಸ್ ಹೇಳ್ತೀನಿ. ಅಂದ್ರೆ ನಾಳೆ ನಾಳಿದ್ದು ಯಾವತ್ತಾದ್ರೂ ಪೋಸ್ಟ್ಪೋನ್ ಆಗುತ್ತಾ ಸರ್? ನಾಳೆ ನಾಳಿದ್ದಲ್ಲ ರೀ, ಇವತ್ತೇ. ಆದರೆ ಟೈಮಿಂಗ್ಸು ಸ್ವಲ್ಪ ತಡ ಆಗುತ್ತೆ ಅಂತ ಹೇಳಿದೆ. ಅಂದ್ರೆ ಲಂಚ್ ಮೀಟಿಂಗ್ಗೆ ನೀವಿರಲ್ವಾ ಸರ್? ನಾನು ಯಾಕ್ರಿ ಇರಲ್ಲ? ನೀವಿವತ್ತು ಬರ್ತಾ ಇದ್ದೀರಾ ಸರ್? ಮಿಸ್ಟರ್ ಚರಣ್ ಡಾಡ್ಡಿ, ಏನಾಗಿದೆ ನಿಮಗೆ? ನಾನು ಇವತ್ತು ಬರಲ್ಲ ಆಫೀಸ್ಗೆ ಅಂತ ಏನಾದ್ರು ನಿಮ್ಗೆ ಹೇಳಿದ್ನಾ? ಅದು ಈಗ ತಾನೇ ಇಲ್ಲ, ಇವತ್ತು ಹಬ್ಬದ ದಿವಸ ಅಲ್ವಾ ಸರ್? ನೀವು ಫ್ಯಾಮಿಲಿ ಜೊತೆ ಬ್ಯುಸಿ ಇರ್ತೀರಾ ಅನ್ಕೊಂಡು ಹಾಗೆ ಅನ್ಕೊಂಡೆ ಸರ್. ಮಿಸ್ಟರ್ ಚರಣ್, ಶ್ರೀಕೃಷ್ಣ ಪರಮಾತ್ಮ ಏನ್ ಹೇಳಿದಾನೆ ಹೇಳಿ? ಬಾಣ ಬಿಡು, ಭಯ ಪಡಬೇಡ ಅರ್ಜುನ ಅಂತ ಹೇಳಿದಂತ. ಅದು ಒಂದೇ ಅಲ್ಲ ಕಣ್ರಿ ಹೇಳಿರೋದು, ವಸುದೈವ ಕುಟುಂಬಕಂ ಅಂದ್ರೆ ಜಗತ್ತೇ ನನ್ನ ಕುಟುಂಬ ಅಂತ. ಅಂದ್ಮೇಲೆ ಆಫೀಸು ನನ್ನ ಕುಟುಂಬನೇ ತಾನೇ? ಹೌದು ಸರ್, ಕರೆಕ್ಟ್ ಕರೆಕ್ಟ್. ನೀವೇ ನನ್ನ ದೊಡ್ಡ ಮಾವ. ಅಲ್ಲಿ ಅಣ್ಣ, ಅಕ್ಕ, ತಂಗಿ, ಚಿಕ್ಕಪ್ಪ ಎಲ್ಲರೂ ನನಗೋಸ್ಕರ ಕಾಯ್ತಿರ್ತಾರೆ. ನಾನು ಬಂದೇ ಬರ್ತೀನಿ, ಸರಿನಾ? ಬಾಯ್. ಹನುಮಂತ, ಎಲ್ಲೋ ಹೋಗ್ತಿದ್ಯಾ? ಆಫೀಸ್ಗೆ ಹೋಗ್ತಿದ್ದೀನಿ. ಕೀರ್ತನೆ ಪ್ರಾರಂಭ ಆಗ್ತಾ ಇದೆ, ಬಾರ ಬಾರ. ನಂಗೆ ಸ್ವಲ್ಪ ಕೆಲಸ ಇದೆ, ಆಮೇಲೆ ಸಿಗ್ತೀನಿ. ಏನ್ ಕೆಲಸ? ಹಬ್ಬದ ದಿವಸನು ಬಾರ ಸುಮ್ಮನೆ. ಹೌದಾ? ಇನ್ನೇನ ಮತ್ತೆ ಭಜನೆಯಲ್ಲಿ ಕೂತ್ಕೊಂಡು ಇನ್ನೇನೋ ಯೋಚನೆ ಮಾಡ್ತಾರೆ ಅಂತಾರಲ್ಲ, ಹಂಗೆ ನಿನ್ನ ಮುಖ ನೋಡಿದ್ರೆ ಇವ್ರು ಯಾಕೆ ಇಲ್ಲಿ ಬಂದಿದ್ದಾರೋ, ಯಾಕೆ ಹಾಡು ಹಾಡ್ತಿದ್ದೀರೋ ಅನ್ನೋ ಥರ ಇದೆ. ಎಲ್ಲಿದ್ಯಾ? ಬರ್ತೀಯ ತಾನೆ? ನೆಕ್ಸ್ಟ್ ನಮ್ದೇ ಡ್ಯಾನ್ಸ್, ಬೇಗ ಬಾ. ಪಾಪ ಮರಾಯ ಕರೀತಿದ್ದಾಳೆ. ನೋಡಿ ಚಿಕ್ಕಿ, ನೀನು ಈ ಥರ ಬೇಜಾರು ಮಾಡ್ಕೊಂಡಿರೋಕ್ಕಿಂತ ಅಲ್ಲಿ ಹೋಗೋದೇ ಒಳ್ಳೇದು. ಅಲ್ಲ ಅದು ಮರಾಯ, ಇಟ್ಸ್ ಓಕೆ. ರಂಗನಾ ಎಲ್ಲಿ ನೋಡಿದಿರಿ? ಅಕ್ಕ, ರಾಮ ಅಶೋಕ್. ನಾನು ಅಷ್ಟೆಲ್ಲ ಕೇಳ್ಕೊಂಡ್ರು ನನ್ನ ಮಾತು ಮೀರಿ ಹೋಗಿದ್ದಾನೆ. ಎಲ್ಲಿಗೆ ಹೋದ ಇವನು? ಆ ಫ್ರೆಂಡ್ ಏನಾದ್ರೂ ನೋಡಕ್ ಹೋದ? ಯಾರ ಫ್ರೆಂಡು? ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ, ಜನ ವಿಮೋಚನ ಕೃಷ್ಣ ಜನ್ಮ ಮೋಚನ, ಗರುಡ ವಾಹನ ಕೃಷ್ಣ ಗೋಪಿಕಾಪತೆ, ನಯನ ಮೋಹನ ಕೃಷ್ಣ ನೀರಜೇಕ್ಷಣ. ಎಲ್ಲಮ್ಮ ಇವರಿಬ್ರು? ಇಲ್ಲ ಎಲ್ಲೋ ಹೋಗಿರ್ಬೇಕು. ಇವರಿಬ್ರು ಕಟ್ಟಾಕದೆ ಕಟ್ಟಕಣಮ್ಮ. ಥ್ಯಾಂಕ್ ಯು. ಅಕ್ಕ, ನಾನು ಒಂದು ಹಾಡು ಹಾಡ್ಲಾ? ಸಾಧನಾ, ಇವ್ರಿಗೆಲ್ಲ ದುಡ್ಡು ಕೊಟ್ಟು ಕರ್ಸಿರೋದೆ ಹಾಡೋದಕ್ಕೆ. ನೀನ್ ಯಾಕೆ ಶ್ರಮ ತಗೋತೀಯ?